ಬಿಗ್ ಬಾಸ್ ಮನೆಯಲ್ಲಿ ವಾರ ಪೂರ್ತಿ ಕೇವಲ ಉಸ್ತುವಾರಿದ್ದೇ ಹಾವಳಿಯಾಗಿತ್ತು. ಅದರಲ್ಲಿ ಕೇವಲ ಚೈತ್ರ ಅವರದೇ ಇಡೀ ವಾರ ಎಪಿಸೋಡ್ಗಳು ಬಂತು. ಹಾಗೆ ಚೈತ್ರಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಕ್ಕೆ ಮನೆ ಮಂದಿ ಎಲ್ಲರೂ ಸೇರಿ ಕಳಪೆ ಅಂತ ಹೇಳಿ ಸತತ 3ನೇ ಬಾರಿ ಜೈಲಿಗೆ ಕಟ್ಟುವಂತಹ ಕೆಲಸವನ್ನ ಮಾಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ವಾರ ಪೂರ್ತಿ ನಾನೇ ಅನ್ಕೊಂಡು ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು, ಜೊತೆಗೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆದ್ರು, ಜೊತೆಗೆ ಮೋಸದ ಆಟವನ್ನ ಆಡಿದ್ರು. ಉಸ್ತುವಾರಿನ ವಹಿಸ್ಕೊಂಡು ನಾನೇ ಇಲ್ಲಿ ಸುಪೀರಿಯರ್ ಅಂತ ಮೆರೀತಿದ್ದಂತಹ ಚೈತ್ರ ಸುದೀಪ್ ಅವರ ಮುಂದೆ ನರಿಯ ಕಣ್ಣೀರನ್ನ ಹಾಕ್ಬಿಟ್ಟು ದೊಡ್ಡದಾಗಿ ಬಿಲ್ಡಪ್ ಕೊಡಕ್ ಹೋಗ್ತಾರೆ. ಬಟ್ ಸುದೀಪ್ ಅವರು ಅದಕ್ಕೂ ಜಗದೆ ಚೈತ್ರಗೆ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಹೌದು, ಚೈತ್ರ ಕುಂದಾಪುರ್ ಅವರು ನನ್ನನ್ನು ಮಾನಸಿಕವಾಗಿ ಕುಗ್ಗಿಸದಲ್ಲದೆ 3 ವಾರ ಸತತವಾಗಿ ಕಳಪೆಗೆ ದೂಕಿದ್ದಾರೆ. ನಾನು ಒಳಗಡೆ ಎಷ್ಟು ಕುಗ್ತಿದ್ದೀನಿ ಅಂತ ಹೇಳಿ ನನಗೆ ಮಾತ್ರ ಗೊತ್ತು, ನನ್ನನ್ನೇ ಟಾರ್ಗೆಟ್ ಮಾಡಿ ಕಳಪೆಯನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಸುದೀಪ್ ಅವ್ರ ಹತ್ರ. ಸೊ ಸುದೀಪ್ ಅವರು ಅದಕ್ಕೆ ಹೇಳ್ತಾರೆ, ಒಬ್ಬರ ಹೆಸರು ತಗೊಂಡು ಯಾರು ನಿಮ್ಮನ್ನ ಕುಗ್ಗಿಸ್ತಿದ್ದಾರೆ ಅಂತ ಹೇಳಿ ಅಂತ ಹೇಳಿದಾಗ ಅವರು ಕೆಲವರ ಹೆಸರುಗಳನ್ನ ತಗೊಳ್ತಾರೆ. ಬಟ್ ಸುದೀಪ್ ಅವರು ಮತ್ತೆ ಮನೆ ಮಂದಿಗೆ ಹಲವಾರು ಜನಕ್ಕೆ ನಾಮಿನೇಷನ್ ಮಾಡುವಂತಹ ಒಂದು ಆಪರ್ಚುನಿಟಿ ಸಿಕ್ಕಿರಲ್ಲ, ಅದಕ್ಕೆ ಅವರಿಗೆ ಆ ಆಪರ್ಚುನಿಟಿ ಕೊಟ್ಟಾಗ ಆ 3 ಜನನು ಕೂಡ ಚೈತ್ರ ಅವರ ಹೆಸರನ್ನೇ ತಗೊಳ್ತಾರೆ. ಸೊ ಆಗ ಮತ್ತೆ ಅಳ್ಳಲಿಕ್ಕೆ ಶುರು ಮಾಡಿದಂತಹ ಚೈತ್ರ ಅವರು ನನ್ನನ್ನು ಇವರು ಟಾರ್ಗೆಟ್ ಮಾಡಿ ಕುಗ್ಗಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಗರಂ ಆದಂತಹ ಕಿಚ್ಚ ಸುದೀಪ್ ಅವರು, ನಿಮ್ಮಂಗೆ ಟಾರ್ಗೆಟ್ ಮಾಡಿ ನಿಮ್ಮನ್ನ ಕಳಪೆಗೆ ಕಳಿಸ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಉಸ್ತುವಾರಿ ಅಷ್ಟರ ಮಟ್ಟಿಗೆ ಮಾಡಿದ್ರೆ, ಉಸ್ತುವಾರಿಗೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ನಿಯತ್ ಅನ್ನೋದು ಇರಬೇಕು. ಅದು ನಿಮಗೆ ಇರಲಿಲ್ಲ. ಒಬ್ಬರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಹೆಸರನ್ನ ನೀವು ತಗೊಳ್ಕೋಬೇಕಾದ್ರೆ ಅವರು ಕುಗ್ತಾರೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರ್ಲಿಲ್ವಾ? ಬುದ್ಧಿಯನ್ನು ಲದ್ದಿ ತಿಂತಿತ್ತ ಅಂತ ಹೇಳಿ ಸುದೀಪ್ ಅವರು ಚೈತ್ರಗೆ ಕ್ಲಾಸ್ ತಗೊಂಡಿದ್ದಾರೆ. ಚೈತ್ರ ಸಿಕ್ಕಾಪಟ್ಟೆ ಅಳ್ತಾ ಇದ್ದಾರೆ. ಹೌದು, ಮನೆ ಮಂದಿಗೆ ಇಷ್ಟು ದಿನ ಟಾರ್ಚರ್ ಕೊಡ್ತಿದ್ದಂತಹ ಒಂದು ಹೋದ್ವಾರ ಪೂರ್ತಿ ರಜತ್ ಅವರ ಟೀಮ್ಗೆ ಟಾರ್ಚರ್ ಅನ್ನೇ ಕೊಟ್ಟಿದ್ದಾಳೆ ಚೈತ್ರ ಕುಂದಾಪುರ್. ಆದ್ರೆ ಸುದೀಪ್ ಅವರ ಮುಂದೆ ಸಿಕ್ಕಾಪಟ್ಟೆ ಕಣ್ಣೀರನ್ನ ಹಾಕಿದ್ದಾರೆ. ಅಲ್ಲಿಗೆ ನಮಗೆ ಗೊತ್ತಾಗ್ತಿದೆ ರಜತ್ ಅವರು ಚೈತ್ರನ ಎಷ್ಟರ ಮಟ್ಟಿಗೆ ಉರ್ಸಿದ್ದಾರೆ ಅನ್ನೋದು ಇಲ್ಲಿ ಬೆಂಕಿ ಹತ್ಕೊಂಡಾಗ ಗೊತ್ತಾಯ್ತು. ಚೈತ್ರ ಇನ್ಮೇಲೆ ಮನೆಯಲ್ಲಿರೋದು, ರಜತ್ ಅವರ ಮುಂದೆ ಇರೋದು ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ. ಯಾಕಂತ ಹೇಳಿದ್ರೆ ಅಳ್ಬುರ್ಕಿ ಚೈತ್ರ ಈಗ ಹೊರಗಡೆ ಕಾಣಿಸ್ತಿದ್ದಾಳೆ, ಒಳಗಡೆ ಎಷ್ಟು ಕುಗ್ಗಿದ್ದಾಳೆ ಅನ್ನೋದು ಕೂಡ ಜನಗಳಿಗೆ ಗೊತ್ತಾಗಿದೆ. ಮೋಸ ಆಡಿದ್ಲು ಅಂತ ತನಗೆ ಗೊತ್ತಿದ್ರು ಅದರ ಪರವಾಗಿ ನಿಂತ ಮೇಲೆ ಒಳಗಡೆ ಅವಳೇ ಚುಚ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಅವಳು ಈ ವಾರ ಪೂರ್ತಿ ಆಡಿದ್ದು ಮೋಸದ ಆಟ ಅಂತ ಹೇಳಿ ಸುದೀಪ್ ಅವರು ಅವಳ ಮುಖವಾಡವನ್ನ ಈ ವಾರ ತೆರೆದಿಟ್ಟಿದ್ದಾರೆ. ಹಾಗೆ ಚೈತ್ರಗೆ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನು ತಗೊಂಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಎಪಿಸೋಡ್. ಚೈತ್ರನ ಈ ಅಳುವಂತಹ ಗುಣವನ್ನು ನಾವು ನೋಡ್ಬೇಕಂತ ಕಾಯ್ತಿದ್ವಿ. ಯಾಕಂದ್ರೆ ಮೋಸದ ಆಟ ಅಷ್ಟರ ಮಟ್ಟಿಗೆ ಜನಗಳಿಗೆ ಬೇಜಾರನ್ನ ತರಿಸಿತ್ತು. ಮೋಸ ಕಣ್ಣ ಮುಂದೆ ಕಂಡ್ರು ಕೂಡ ಅದರ ಪರವಾಗಿ ನಿಂತಿದ್ರು. ಅವರ ಟೀಮ್ಗೂ ಕೂಡ ಕಿಚ್ಚ ಅವರು ಬೈಯುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ನಾವು ಎಪಿಸೋಡ್ ಅಲ್ಲಿ ನೋಡೋಣ.